ನಮಸ್ಕಾರ. ನಮ್ಮ ನಗರಗಳಲ್ಲಿ ಬೀದಿ ನಾಯಿಗಳ ನಿರ್ವಹಣೆ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇರ್ತವೆ. ಆದರೆ 2023ರ ಪ್ರಾಣಿ ಜನನ ನಿಯಂತ್ರಣ ನಿಯಮಗಳು ಅಂದ್ರೆ ಎಬಿಸಿ ನಿಯಮಗಳು ಈ ಸಮಸ್ಯೆಯನ್ನು ಎದುರಿಸಲು ಅತ್ಯಂತ ಕಟ್ಟುನಿಟ್ಟಿನ ಕಾನೂನು ಚೌಕಟ್ಟನ್ನು ತಂದಿವೆ. ಈ ವಿಶೇಷ ವಿಶ್ಲೇಷಣೆಯಲ್ಲಿ ಇದರ ಹಿಂದಿನ ವಾಸ್ತವವನ್ನ ನಾವು ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಎಬಿಸಿ ಕಾರ್ಯಕ್ರಮ ಅಂದ್ರೆ ಏನು ಅಂತ ಸ್ಪಷ್ಟಪಡಿಸಿಕೊಳ್ಳೋಣ. ಇದು ಸ್ಥಳೀಯ ಮಟ್ಟದಲ್ಲಿ ನಡೆಯುವ ಯಾವುದೋ ಒಂದು ಐಚ್ಛಿಕ ಯೋಜನೆಯಲ್ಲ. ಬೀದಿ ನಾಯಿಗಳ ಸಂಖ್ಯೆಯನ್ನು ವೈಜ್ಞಾನಿಕವಾಗಿ ಮತ್ತು ಮಾನವೀಯವಾಗಿ ನಿರ್ವಹಿಸಲು ಸ್ಥಳೀಯ ಆಡಳಿತಗಳು ಕಡ್ಡಾಯವಾಗಿ ಪಾಲಿಸಲೇಬೇಕಾದ ಒಂದು ಕಾನೂನುಬದ್ಧ ಕಾರ್ಯಾಚರಣಾ ವಿಧಾನವಿದು. ಇಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲು ಅವಕಾಶವಿಲ್ಲ. ಹಾಗಾದ್ರೆ ನಮ್ಮ ಬಡಾವಣೆಗಳಲ್ಲಿ ಸಾರ್ವಜನಿಕರ ಸುರಕ್ಷತೆಯನ್ನು ಕಾಪಾಡುವ ಜೊತೆಗೆ ಬೀದಿ ಪ್ರಾಣಿಗರನ್ನು ಮಾನವೀಯತೆಯಿಂದ ಕಾಣುವುದು ಹೇಗೆ? ಸಮುದಾಯದ ಹಿತಾಸಕ್ತಿ ಹಾಗೂ ಪ್ರಾಣಿ ಕಲ್ಯಾಣದ ನಡುವೆ ಈ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಹೇಗೆ? ಈ ಪ್ರಶ್ನೆಗಳಿಗೆ ಹೊಸ ನಿಯಮಗಳು ಹೇಗೆ ಉತ್ತರ ನೀಡ್ತವೆ ಅನ್ನೋದನ್ನೇ ನಾವೀಗ ಗಮನಿಸಬೇಕಿದೆ. ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಮುಖ್ಯವಾಗಿ 5 ಹಂತಗಳನ್ನು ನೋಡಲಿದ್ದೇವೆ: ಅನುಮೋದನೆಗಳು ಮತ್ತು ಮೂಲಸೌಕರ್ಯ, ಅಧಿಸೂಚನೆ ಮತ್ತು ಮಾನವೀಯ ಸೆರೆಹಿಡಿಯುವಿಕೆ, ವೈದ್ಯಕೀಯ ಮಾನದಂಡಗಳು, ಹೊಣೆಗಾರಿಕೆ ವ್ಯವಸ್ಥೆ ಹಾಗೂ ಸಮುದಾಯ ಆಹಾರ ನೀಡುವಿಕೆ ಮತ್ತು ನಿಯಮಗಳು. ಮೊದಲನೇ ಹಂತ ಅನುಮೋದನೆಗಳು ಮತ್ತು ಅಗತ್ಯ ಮೂಲಸೌಕರ್ಯ. ಈ ವ್ಯವಸ್ಥೆಯ ಬುನಾದಿ ಹೇಗೆ ನಿರ್ಮಾಣವಾಗುತ್ತದೆ ಅಂತ ನೋಡೋಣ. ಯಾವುದೇ ಸಂಸ್ಥೆಯು ದಿಢೀರಂತ ಕಾರ್ಯಾಚರಣೆಯನ್ನು ಪ್ರಾರಂಭಿಸುವಂತಿಲ್ಲ. ಅವರು ಕಡ್ಡಾಯವಾಗಿ ಪ್ರಾಣಿ ಕಲ್ಯಾಣ ಮಂಡಳಿಯಿಂದ ಪ್ರಾಜೆಕ್ಟ್ ರೆಕಗ್ನಿಷನ್ ಅಂದರೆ ಯೋಜನೆ ಮಾನ್ಯತೆ ಪಡೆಯಲೇಬೇಕು. ಇಷ್ಟೇ ಅಲ್ಲ, ಕಾರ್ಯಾಚರಣೆಯ ಗುಣಮಟ್ಟವನ್ನು ಖಚಿತಪಡಿಸಲು ಆ ಸಂಸ್ಥೆಯು ಕನಿಷ್ಠ 2000 ಶಸ್ತ್ರಚಿಕಿತ್ಸೆಗಳ ಅನುಭವ ಹೊಂದಿರುವ ನುರಿತ ಪಶುವೈದ್ಯರನ್ನು ಹೊಂದಿರಲೇಬೇಕು ಎಂಬುದು ಸ್ಪಷ್ಟ ನಿಯಮ. ಕಾರ್ಯಾಚರಣೆ ಶುರುವಾಗುವ ಮುನ್ನ ಇರಲೇಬೇಕಾದ ಮೂಲಸೌಕರ್ಯಗಳ ಪಟ್ಟಿ ನಿಜಕ್ಕೂ ಕಟ್ಟುನಿಟ್ಟಾಗಿದೆ. ಪ್ರಾಣಿಗಳನ್ನು ಸುರಕ್ಷಿತವಾಗಿ ಸಾಗಿಸಲು ವಿಶೇಷ ವಾಹನಗಳು, ಸಣ್ಣ ಪಟ್ಟಣಗಳಿಗಾಗಿ ಮೊಬೈಲ್ ಆಪರೇಷನ್ ಥಿಯೇಟರ್ಗಳು, ವೈಜ್ಞಾನಿಕ ವಿಲೇವಾರಿಗಾಗಿ ಇನ್ಸಿನರೇಟರ್ಗಳು ಮತ್ತು ಸಂಪೂರ್ಣ ಪಾರದರ್ಶಕತೆಗಾಗಿ ಆಪರೇಷನ್ ಕೊಠಡಿಗಳಲ್ಲಿ 24x7 ಸಿಸಿಟಿವಿ ಕ್ಯಾಮೆರಾಗಳು ಇರಲೇಬೇಕು. ಜೊತೆಗೆ ಸಾಕಷ್ಟು ಗಾಳಿಯಾಡುವ ನಾಯಿಮನೆಗಳು ಇರಬೇಕು. ಎರಡನೇ ಹಂತ ಅಧಿಸೂಚನೆ ಮತ್ತು ಮಾನವೀಯ ಸೆರೆಹಿಡಿಯುವಿಕೆ. ಒಮ್ಮೆ ಕೇಂದ್ರ ಸಿದ್ಧವಾದ ಮೇಲೆ ಬೀದಿಗಳಲ್ಲಿ ನಾಯಿಗಳನ್ನು ಹೇಗೆ ಹಿಡಿಯಲಾಗುತ್ತದೆ? ಯಾರಿಗೂ ಹೇಳದೆ ಕೇಳದೆ ಏಕಾಏಕಿ ಬಂದು ನಾಯಿಗಳನ್ನು ಹಿಡಿದುಕೊಂಡು ಹೋಗೋದು ಸಂಪೂರ್ಣ ಕಾನೂನು ಬಾಹಿರ. ಕಾರ್ಯಾಚರಣೆ ಪ್ರಾರಂಭವಾಗುವ ಮುನ್ನವೇ ಆಯಾ ಪ್ರದೇಶದ ನಿವಾಸಿಗಳಿಗೆ ಸಾರ್ವಜನಿಕ ಬ್ಯಾನರ್ಗಳ ಮೂಲಕ ಸ್ಪಷ್ಟ ಮಾಹಿತಿ ನೀಡಬೇಕು. ಇದು ಜನರಲ್ಲಿ ಮೂಡುವ ಆತಂಕವನ್ನು ನಿವಾರಿಸಿ ಸಮುದಾಯದ ಸಹಕಾರ ಪಡೆಯಲು ಅತ್ಯಂತ ಅವಶ್ಯಕವಾದ ಹೆಜ್ಜೆ. ಇನ್ನು ನಾಯಿಗಳನ್ನು ಹಿಡಿಯುವ ವಿಧಾನ: ಬಲೆ ಬಳಸಿ ಅಥವಾ ಕೈಯಿಂದ ಮಾತ್ರ ಅತ್ಯಂತ ಮಾನವೀಯ ರೀತಿಯಲ್ಲಿ ನಾಯಿಗಳನ್ನು ಹಿಡಿಯಬೇಕು. ಪ್ರಾಣಿಗಳಿಗೆ ತೀವ್ರ ನೋವುಂಟು ಮಾಡುವ ಕಬ್ಬಿಣದ ಚಿಮುಟುಗಳು ಅಂದರೆ ಟಾಂಗ್ಸ್ ಅಥವಾ ತಂತಿಗಳ ಕುಣಿಕೆಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ನಿಯಮ ಮೀರಿದರೆ ಖಂಡಿತ ಕಠಿಣ ಕ್ರಮ ಜರುಗಿಸಲಾಗುತ್ತದೆ. ಹಿಡಿದ ತಕ್ಷಣವೇ ಪ್ರತಿಯೊಂದು ನಾಯಿಗೂ ಒಂದು ನಂಬರ್ ಇರುವ ಕಾಲರ್ ಹಾಕಲಾಗುತ್ತದೆ. ಇದರಿಂದ ಚಿಕಿತ್ಸೆ ಮುಗಿದ ಮೇಲೆ ಅವುಗಳನ್ನು ಎಲ್ಲಿಂದ ತರಲಾಗಿತ್ತೋ ಕರಾರುವಾಗಿ ಅದೇ ಜಾಗಕ್ಕೆ ಬಿಡಲು ಸಾಧ್ಯವಾಗುತ್ತದೆ. ಜೊತೆಗೆ ಒಂದು ಬಾರಿಗೆ ಕೇವಲ ಒಂದು ಪ್ರದೇಶದಿಂದ ಮಾತ್ರ ನಾಯಿಗಳನ್ನು ತರಬೇಕು. ಹಾಗೆಯೇ 6 ತಿಂಗಳಿಗಿಂತ ಚಿಕ್ಕದಾದ ಮರಿಗಳನ್ನು ಮತ್ತು ಹಾಲುಣಿಸುವ ತಾಯಿ ನಾಯಿಗಳನ್ನು ಮರಿಗಳಿಗೆ 2 ತಿಂಗಳಾಗುವವರೆಗೆ ಹಿಡಿಯುವಂತಿಲ್ಲ. ಮೂರನೇ ಹಂತ ಪಶು ವೈದ್ಯಕೀಯ ಆರೈಕೆ ಮತ್ತು ಮಾನದಂಡಗಳು. ಈ ಪ್ರಾಣಿಗಳು ಯಾವ ರೀತಿಯ ವೈದ್ಯಕೀಯ ಪ್ರೋಟೋಕಾಲ್ ಮೂಲಕ ಹಾದು ಹೋಗ್ತಾವೆ ಅಂತ ತಿಳಿಯೋಣ. ಶಸ್ತ್ರಚಿಕಿತ್ಸೆಗೆ ಮುನ್ನ ನಾಯಿಗಳನ್ನು 12 ಗಂಟೆಗಳ ಕಾಲ ಆಹಾರ ಮತ್ತು ನೀರಿಲ್ಲದೆ ಕ್ವಾರಂಟೈನ್ನಲ್ಲಿ ಇಡಲಾಗುತ್ತೆ. ಆಪರೇಷನ್ ಆದ ಮೇಲೆ ಮುಂದಿನ ಗುರುತಿಗಾಗಿ ಅವುಗಳ ಬಲಕಿವಿಗೆ ಸಣ್ಣದೊಂದು ವಿ ಆಕಾರದ ಕಟ್ ಮಾಡಲಾಗುತ್ತದೆ. ನಂತರ ಉತ್ತಮ ಗಾಳಿಯಾಡುವ ನಾಯಿ ಮನೆಗಳಲ್ಲಿ ಕನಿಷ್ಠ 4 ದಿನಗಳ ಕಾಲ ದಿನಕ್ಕೆ 2 ಬಾರಿ ಪೌಷ್ಟಿಕ ಆಹಾರ ಮತ್ತು ಕುಡಿಯೋ ನೀರು ನೀಡ್ತಾ ಆರೈಕೆ ಮಾಡುವುದು ಕಡ್ಡಾಯ. ಒಂದೊಮ್ಮೆ ಪ್ರಾಣಿಯು ಗುಣಪಡಿಸಲಾಗದ ಕಾಯಿಲೆಗೆ ತುತ್ತಾಗಿರುವ ಅಥವಾ ಮಾರಣಾಂತಿಕವಾಗಿ ಗಾಯಗೊಂಡಿರುವ ದುರಂತ ಪ್ರಕರಣಗಳಿದ್ರೆ ಏನ್ಮಾಡೋದು? ಕಾನೂನು ಇದಕ್ಕೆ ಕಟ್ಟುನಿಟ್ಟಿನ ಮಾನವೀಯ ದಯಾಮರಣದ ನಿಯಮಗಳನ್ನು ಹೊಂದಿದೆ. ಇದನ್ನು ಇಂಟ್ರಾವೀನಸ್ ಸೋಡಿಯಂ ಪೆಂಟೋಬಾರ್ಬಿಟಾಲ್ ಬಳಸಿ ಮಾಡಲಾಗುತ್ತದೆ. ಮುಖ್ಯವಾಗಿ ಬೇರೆ ಪ್ರಾಣಿಗಳಿಗೆ ಆಘಾತವಾಗದಂತೆ ಇದನ್ನು ಇತರ ಪ್ರಾಣಿಗಳ ಮುಂದೆ ಎಂದಿಗೂ ಮಾಡುವಂತಿಲ್ಲ. 4ನೇ ಹಂತ ಕಟ್ಟುನಿಟ್ಟಿನ ದಾಖಲೆಗಳು ಮತ್ತು ಹೊಣೆಗಾರಿಕೆ. ಇದನ್ನು ಸಂಪೂರ್ಣ ವ್ಯವಸ್ಥೆಯ ಬೆನ್ನೆಲುಬು ಅಂತಲೇ ಹೇಳಬಹುದು. ಈ ನಿಯಮಗಳಲ್ಲಿ ಭ್ರಷ್ಟಾಚಾರವನ್ನು ತಡೆಯಲು ದೈನಂದಿನ ಮತ್ತು ಮಾಸಿಕ ವರದಿಗಳ ನಿರ್ವಹಣೆ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಪ್ರತಿದಿನ ಹಿಡಿದ, ಬಿಡುಗಡೆ ಮಾಡಿದ, ಆಹಾರ ನೀಡಿದ ಲೆಕ್ಕ ಮತ್ತು 30 ದಿನಗಳ ಸಿಸಿಟಿವಿ ದಾಖಲೆಗಳನ್ನು ಕಡ್ಡಾಯವಾಗಿ ಇಡಬೇಕು.
ಪ್ರತಿ ತಿಂಗಳು ಎಷ್ಟು ಶಸ್ತ್ರಚಿಕಿತ್ಸೆಗಳಾಗಿವೆ ಮತ್ತು ಮರಣ ಪ್ರಮಾಣ ಎಷ್ಟು ಎಂಬ ಬಗ್ಗೆ ಸರ್ಕಾರಕ್ಕೆ ವಿಸ್ತೃತ ರಿಪೋರ್ಟ್ ಸಲ್ಲಿಸಲೇಬೇಕು. ಸುಳ್ಳು ಲೆಕ್ಕ ತೋರಿಸುವುದನ್ನು ತಡೆಯಲು ಅತ್ಯಂತ ನಿಖರವಾದ ಪ್ರಕ್ರಿಯೆ ಇದೆ. ಶಸ್ತ್ರಚಿಕಿತ್ಸೆಯ ನಂತರದ ಅಂಗಗಳನ್ನು 10% ಫಾರ್ಮಾಲ್ಡಿಹೈಡ್ನಲ್ಲಿ ಸಂಗ್ರಹಿಸಿ ಸ್ವತಂತ್ರ ತಪಾಸಣಾ ತಂಡದಿಂದ ಎಣಿಕೆ ಮಾಡಿಸಿ ಅವುಗಳ ಮೇಲೆ ಬಣ್ಣ ಸಿಂಪಡಿಸಲಾಗುತ್ತದೆ. ಅಂತಿಮವಾಗಿ ವಿಡಿಯೋ ಕ್ಯಾಮೆರಾಗಳ ಮುಂದೆಯೇ ಆಳವಾದ ಸಮಾಧಿ ಅಥವಾ ಭಸ್ಮೀಕರಣದ ಮೂಲಕ ಅವನ್ನು ಸಂಪೂರ್ಣವಾಗಿ ನಾಶಪಡಿಸಲಾಗುತ್ತದೆ. 5ನೇ ಹಾಗೂ ಕೊನೆಯ ಹಂತ: ಸಮುದಾಯ ಆಹಾರ ನೀಡುವಿಕೆ ಮತ್ತು ನಿಯಮಗಳು. ವೈದ್ಯಕೀಯ ಪ್ರಕ್ರಿಯೆಗಳ ನಂತರ ಬೀದಿ ನಾಯಿಗಳು ಮತ್ತು ಸಮುದಾಯ ಒಟ್ಟಿಗೆ ಹೇಗೆ ಬದುಕ್ತವೆ? ನಾಯಿಗಳಿಗೆ ಎಲ್ಲೆಂದರಲ್ಲಿ ಆಹಾರ ನೀಡುವುದನ್ನು ತಪ್ಪಿಸಲು ನಿಯಮಗಳು ಸ್ಪಷ್ಟವಾಗಿವೆ. ನಿವಾಸಿಗಳ ಸಂಘಗಳು ಪರಸ್ಪರ ಒಪ್ಪಿಗೆಯಿಂದ ಆಹಾರ ನೀಡುವ ಸ್ಥಳಗಳು ಮತ್ತು ನಿರ್ದಿಷ್ಟ ಸಮಯವನ್ನು ಗೊತ್ತುಪಡಿಸಬೇಕು. ಈ ಸ್ಥಳಗಳು ಮಕ್ಕಳ ಆಟದ ಪ್ರದೇಶಗಳು ಮತ್ತು ಮೆಟ್ಟಿಲುಗಳಿಂದ ದೂರವಿರಬೇಕು. ಜೊತೆಗೆ ಆಹಾರ ನೀಡುವವರು ಅಲ್ಲಿ ಕಸ ಬೀಳದಂತೆ ಸ್ವಚ್ಛತೆ ಕಾಪಾಡುವುದು ಕಡ್ಡಾಯ. ಪ್ರಾಣಿಗಳಿಗೆ ಆಹಾರ ನೀಡುವವರು ಮತ್ತು ಇತರ ನಿವಾಸಿಗಳ ನಡುವೆ ವಾಗ್ವಾದ ಉದ್ಭವಿಸಿದರೆ ಏನು ಮಾಡುವುದು? ಇಂತಹ ನೆರೆಹೊರೆಯ ಸಂಘರ್ಷಗಳನ್ನು ತಟಸ್ಥವಾಗಿ ಪರಿಹರಿಸಲು ಮೀಸಲಾದ 7 ಸದಸ್ಯರ ಪ್ರಾಣಿ ಕಲ್ಯಾಣ ಸಮಿತಿಯು ಮಧ್ಯಪ್ರವೇಶಿಸುತ್ತದೆ. ಈ ಸಮಿತಿಯು ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮವಾಗಿರುತ್ತದೆ. ಇನ್ನು ರೇಬಿಸ್ ಶಂಕೆ ಅಥವಾ ನಾಯಿ ಕಡಿತದ ಪ್ರಕರಣಗಳಿದ್ರೆ ಸ್ಥಳೀಯ ಆಡಳಿತವು ಕಡ್ಡಾಯವಾಗಿ ಪ್ರಾಣಿ ಸಹಾಯವಾಣಿಯನ್ನು ಸ್ಥಾಪಿಸಬೇಕು ಮತ್ತು ಕಡಿತದ ಮಾಹಿತಿಯನ್ನು ತಕ್ಷಣವೇ ಸರ್ಕಾರಿ ಆಸ್ಪತ್ರೆಗಳೊಂದಿಗೆ ಹಂಚಿಕೊಳ್ಬೇಕು. ಸಾರ್ವಜನಿಕ ಸುರಕ್ಷತೆಯ ದೃಷ್ಟಿಯಿಂದ ಶಂಕಿತ ನಾಯಿಗಳನ್ನು ಹಿಡಿದು ಕಡ್ಡಾಯವಾಗಿ 10 ದಿನಗಳ ಕಾಲ ನಿರಂತರ ವೀಕ್ಷಣೆಯಲ್ಲಿ ಪ್ರತ್ಯೇಕವಾಗಿ ಇಡಲಾಗುತ್ತದೆ. ಒಂದು ವೇಳೆ ಸಂಸ್ಥೆಗಳು ಈ ಕಟ್ಟುನಿಟ್ಟದ ನಿಯಮಗಳನ್ನು ಪಾಲಿಸಲು ವಿಫಲವಾದರೆ ಏನಾಗ್ತದೆ? ಪದೇ ಪದೇ ತಪ್ಪು ಮಾಡುವ ಅಥವಾ ಘೋರ ಕ್ರೌರ್ಯ ಮತ್ತು ಭ್ರಷ್ಟಾಚಾರ ಎಸಗುವ ಸಂಸ್ಥೆಗಳನ್ನು ಪ್ರಾಣಿ ಕಲ್ಯಾಣ ಮಂಡಳಿಯು ನಿರ್ದಾಕ್ಷಿಣ್ಯವಾಗಿ ಶಾಶ್ವತವಾದಿ ಕಪ್ಪುಪಟ್ಟಿಗೆ ಅಂದರೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸ್ತದೆ. ನೆನಪಿರಲಿ, ನಿಯಮಗಳ ಉಲ್ಲಂಘನೆ ಕೇವಲ ಒಂದು ಸಣ್ಣ ಆಡಳಿತಾತ್ಮಕ ತಪ್ಪಲ್ಲ. ಇದು ನೇರವಾಗಿ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆಯಡಿ ಬರುವ ಅಪರಾಧ. ನಿಯಮ ಉಲ್ಲಂಘಿಸಿದರೆ ಕಾರ್ಯಕ್ರಮವನ್ನು ನಡೆಸುವ ವ್ಯಕ್ತಿಗಳ ವಿರುದ್ಧ ನೇರವಾಗಿ ಕ್ರಿಮಿನಲ್ ಆರೋಪಗಳು ದಾಖಲಾಗುತ್ತವೆ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ. ಒಟ್ಟಾರೆಯಾಗಿ 2023ರ ಎಬಿಸಿ ನಿಯಮಗಳು ನಮಗೆ ಒಂದು ಅತ್ಯಂತ ಕಟ್ಟುನಿಟ್ಟಿನಾದ ನೀಲನಕ್ಷೆಯನ್ನು ಒದಗಿಸುತ್ತವೆ. ಆದರೆ ನಮ್ಮ ನಗರಗಳು ವೇಗವಾಗಿ ಬೆಳೆಯುತ್ತಿರುವಾಗ ಈ ಕಾನೂನು ಚೌಕಟ್ಟುಗಳು ಸಮುದಾಯದ ಸುರಕ್ಷತೆ ಮತ್ತು ಪ್ರಾಣಿ ಕಲ್ಯಾಣದ ನಡುವಿನ ಸೂಕ್ಷ್ಮ ಸಮತೋಲನವನ್ನು ಭವಿಷ್ಯದಲ್ಲಿ ಹೇಗೆ ಮರುರೂಪಿಸುತ್ತವೆ? ಈ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಇದರ ಯಶಸ್ಸು ನಮ್ಮೆಲ್ಲರ ಜಾಗರೂಕತೆ ಮತ್ತು ಸಹಕಾರದ ಮೇಲಷ್ಟೇ ನಿಂತಿದೆ.